ನಮ್ಮ ಮಾಧ್ಯಮ ಬಂಧುಗಳಿಗೆ ಮತ್ತೊಮ್ಮೆ ನಮ್ಮ ಭಾರತೀಯ ಬೌದ್ಧ ಮಹಾಸಭಾ ದ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ವತಿಯಿಂದ ಶುಭ ಹಾರೈಕೆಗಳು. ಭಗವಾನ್ ಬುದ್ಧರ ಶಾಂತಿ ನೆಮ್ಮದಿ ಎಲ್ಲರಲ್ಲಿಯೂ ಬೇಕು. ಹಾಗಾಗಿ ಸಮಾಜದಲ್ಲಿ ಸರ್ವರಲ್ಲಿಯೂ ಶಾಂತಿ, ಸೌಹಾರ್ದತೆ ಮತ್ತು ಪ್ರೀತಿಯ ವಾತಾವರಣದಲ್ಲಿ ಬದುಕೋದಕ್ಕೆ ಅವಕಾಶ ಆಗುವಂಥ ಭಗವಾನ್ ಬುದ್ಧರ ಧಮ್ಮ ಸಂದೇಶವನ್ನು ಪ್ರಚಾರ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1954ರಲ್ಲಿ ಹುಟ್ಟು ಹಾಕಿ ಕಟ್ಟಿ ಬೆಳೆಸಿದಂಥ ಒಂದು ಸಂಸ್ಥೆ ರಾಷ್ಟ್ರಮಟ್ಟದ ಭಾರತೀಯ ಬೌದ್ಧ ಮಹಾಸಭಾ. ಈ ಸಂಸ್ಥೆಯ ಘಟಕಗಳು ಎಲ್ಲ ರಾಜ್ಯಗಳಲ್ಲೂ ಇವೆ. ಹಾಗೆಯೇ ರಾಜ್ಯ ಘಟಕ ಅಲ್ಲದೆ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತು ಗ್ರಾಮ ಮಟ್ಟಗಳಲ್ಲಿ ಕೂಡ ಶಾಖೆಗಳನ್ನು BSI ಹೊಂದಿದೆ. ಈ ಒಂದು ನೆಟ್ವರ್ಕ್ನಲ್ಲಿ ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ, ಎರಡನೇ ಮೊಮ್ಮಗ ಅವರು ನಮ್ಮ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಇದೆ 27-28. ಅವರು ಮುಂಬೈನಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ನಾವು ಅವರನ್ನು ಸ್ವೀಕಾರ ಮಾಡಿ ಮಂಡ್ಯಕ್ಕೆ ಕರ್ಕೊಂಡು ಬಂದು ಮಂಡ್ಯದಲ್ಲಿ ಒಂದು 2 ಗಂಟೆಗಳ ಕಾಲ ಕಾರ್ಯಕ್ರಮವನ್ನು ಮುಗಿಸಿ ನಂತರ ಅವರು ಮೈಸೂರು ಮತ್ತು HD ಕೋಟೆಗೆ ಹೋಗಲಿದ್ದಾರೆ. ಈ ಒಂದು ಮಂಡ್ಯದ ಕಾರ್ಯಕ್ರಮದ ಬಗ್ಗೆ ನಾವು ಹೆಚ್ಚು ಒತ್ತನ್ನು ಮತ್ತು ತಾವು ದಯಮಾಡಿ ಪ್ರಚಾರಗಳನ್ನು ಕೊಡ್ತೀರಾ ಅಂಥೇಳಿ ಭಾವಿಸ್ತಾ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೇವೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಮಂಡ್ಯದಲ್ಲಿ ನಮ್ಮ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಅವರು ಇರುವಿಕೆಯ ಕಾರ್ಯಕ್ರಮಗಳ ವಿವರ ಈ ರೀತಿ ಇದೆ. ಬೆಳಗ್ಗೆ 11ಕ್ಕೆ ಮಂಡ್ಯಕ್ಕೆ ಆಗಮಿಸ್ತಾರೆ. ಅವ್ರನ್ನ ಸ್ವೀಕಾರ ಮಾಡಿದ ನಂತರ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರ್ತಕ್ಕಂಥ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಇದೆ. ಅಲ್ಲಿ ನಮ್ಮ ಮಂಡ್ಯದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮುಖ್ಯಸ್ಥರುಗಳು ಮತ್ತು ಜನಪ್ರತಿನಿಧಿಗಳು, ನಮ್ಮ ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಎಲ್ಲ ಅಭಿಮಾನಿಗಳು, ಅಂಬೇಡ್ಕರ್ ಅಭಿಮಾನಿಗಳು ಭೀಮರಾವ್ ಅವರ ಒಂದು ನೇತೃತ್ವದಲ್ಲಿ ಮಾಲಾರ್ಪಣೆ ಆಗ್ತದೆ. ಆ ನಂತರ ಅಂಬೇಡ್ಕರ್ ಭವನದಲ್ಲಿ ಇರ್ತಕ್ಕಂಥ ಒಂದು ಬೋಧಿ ವೃಕ್ಷ ಇದೆ. ಮೊದಲು ಲಕ್ಕೇಗೌಡರು CEO ಆಗಿದ್ದಾಗ ಅವರ ಒಂದು ಹಸ್ತದಲ್ಲಿ ನಾವು ಬೋಧಿ ವೃಕ್ಷವನ್ನು ಶ್ರೀಲಂಕಾದಿಂದ ತಂದಿದ್ದಂತ ಅಲ್ಲೊಂದು ನಟ್ಟಿದ್ದೇವೆ. ಹಾಗೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಪಕ್ಕದಲ್ಲಿಯೂ ಕೂಡ ಒಂದು ಬೋಧಿ ವೃಕ್ಷ ಇದೆ. ಅಂಬೇಡ್ಕರ್ ಭವನದಲ್ಲಿ ಇರ್ತಕ್ಕಂಥ ಬೋಧಿ ವೃಕ್ಷಕ್ಕೆ ಒಂದು ಪೂಜೆ ಮಾಡ್ತಾರೆ. ಪೂಜೆ ಬಿಕ್ಕುಗಳು ಬರ್ತಾರೆ, ಬೋಧಿದತ್ತ ಬಂತೇಜಿಯವರು ಹಾಗೆ ದಮ್ಮವೀರ ಬಂತೇಜಿಯವರು. ಅಲ್ಲಿ ನಮ್ಮ ಒಳಗಡೆ ಇರತಕ್ಕಂಥ ಧ್ಯಾನ ಕೇಂದ್ರದಲ್ಲಿ ಒಂದು ಬುದ್ಧ ಪೂಜೆ ಅಂದರೆ ಬುದ್ಧ ವಂದನೆ ಮತ್ತು ಮೆಡಿಟೇಷನ್, ಸಾಮಾನ್ಯವಾಗಿ ಎಲ್ಲ ಸಂದರ್ಭದಲ್ಲಿಯೂ ಮೆಡಿಟೇಷನ್ ಮಾಡುವಂಥದ್ದು ಸ್ವಲ್ಪ ಕಾಲ ಆದರೂ. ಆ ನಂತರ ಮಿನಿ ಸಭಾಂಗಣದಲ್ಲಿ ನಮ್ಮ ಒಂದು BSI ಕಾರ್ಯಕರ್ತರು, ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಬರ್ತಾಯಿದ್ದಾರೆ. ಮಂಡ್ಯ ಜಿಲ್ಲೆಯ ತಾಲೂಕು ಸಮಿತಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಇವರೆಲ್ಲರನ್ನ ಕುರಿತು ನಮ್ಮ ಭೀಮರಾವ್ ಅಂಬೇಡ್ಕರ್ ಸರ್ ಅವರು ನುಡಿಗಳನ್ನ ಕೊಡ್ತಾರೆ ಮತ್ತು ಮಾರ್ಗದರ್ಶನ ಮಾಡ್ತಾರೆ. BSI ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಕಾರ್ಯವೈಖರಿ ಬಗ್ಗೆ ರಿವ್ಯೂ ಮಾಡ್ತಾರೆ. ಆ ನಂತರ ಸಾರ್ವಜನಿಕರಿಗೂ ಕೂಡ ಅವಕಾಶ ಇರಬೇಕು. ಭೀಮರಾವ್ ಅಂಬೇಡ್ಕರ್ ಸರ್ ಅವನ್ನ ನೋಡಲಿಕ್ಕೆ ಎಲ್ರಿಗೂ ಆಸಕ್ತಿ ಇರ್ತದೆ. ಬಾಬಾ ಸಾಹೇಬರನ್ನ ನೀವು ನೋಡಿಲ್ಲದೆ ಇರಬಹುದು, ಆದರೆ ಅವರ ಮೊಮ್ಮಗನ್ನಾದರೂ ನೋಡೋಣ ಅನ್ನುವಂಥ ಪ್ರೀತಿ ಆದರಗಳಿಂದ ಬರುವಂಥ ಎಲ್ಲ ಸಾರ್ವಜನಿಕರಿಗೂ ಕೂಡ ಒಂದು ಮುಖಾಮುಖಿ ಸಂವಾದ ಏರ್ಪಡಿಸಿ ಆನಂತರ ಅವರಿಗೆ ಇಷ್ಟಪಟ್ಟವ್ರಿಗೂ ಸನ್ಮಾನ ಮಾಡ್ತಾರೆ. ಹಾಗೆಯೇ ಕೆಲವರು ಫೋಟೋ ಅಂದರೆ ಸೆಲ್ಫಿ ಮಾಡ್ಕೊಳ್ಳುವಂಥದ್ದು ಇದೊಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಇದಾದ ಮೇಲೆ ಭೋಜನ, ಆ ಊಟ ಮುಗಿಸಿ ನಮ್ಮ ಭೀಮರಾವ್ ಸರ್ ಅವರು ಮೈಸೂರಿಗೆ ಹೊರಡಲಿದ್ದಾರೆ. ಇಲ್ಲಿ ಭಾಳ ಮುಖ್ಯವಾಗಿ ನಮಗೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಬುದ್ಧ ವಿಹಾರ ಆಗಬೇಕು ಅನ್ನುವಂಥದ್ದಕ್ಕೆ 2013ರಿಂದನೇ ಪ್ರಾರಂಭ ಮಾಡಿ ಇದುವರೆಗೆ ಒಂದು ಹಂತದಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಒಳ್ಳೆಯ ಕೆಲಸನ ಮಾಡಿಕೊಡ್ತಾ ಇದ್ದಾರೆ. ಆ ಒಂದು ಬೌದ್ಧ ವಿಹಾರದ ಒಂದು ಸ್ಥಳ ಮಾರದೇವನಹಳ್ಳಿ ಗ್ರಾಮದಲ್ಲಿ ಒಂದು ಗುಡ್ಡದ ಮೇಲೆ ಒಳ್ಳೆಯ ರೀತಿಯಲ್ಲಿ ಒಂದು ಬೌದ್ಧ ಸ್ತೂಪ ಮತ್ತು ಬುದ್ಧ ಮೂರ್ತಿ ಇವೆಲ್ಲವನ್ನು ಮಾಡುವಂಥದ್ದು ಕಾರ್ಯಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಸ್ಥಳಕ್ಕೆ ಸಾಧ್ಯವಾದರೆ ಭೇಟಿ ಕೊಡುವಂಥದ್ದು ಕೂಡ ಆಗ್ತದೆ. ಹಾಗಾಗಿ ಭೀಮರಾವ್ ಸರ್ ಅವ್ರನ್ನ ಮಂಡ್ಯದಲ್ಲಿ ನಾವು ಸ್ವಾಗತ ಮಾಡಿ
ಅವ್ರಿಗೆ ಇಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅವ್ರು ಕಳಿಸ್ಕೊಡುವಂಥದ್ದು ಇರ್ತದೆ. ದಯಮಾಡಿ ತಾವುಗಳು ಆಗಮಿಸಬೇಕು. ಇಲ್ಲಿ ಬುದ್ಧ ಪ್ರತಿಮೆ ಬಾಬಾ ಸಾಹೇಬ್ರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ಬರಬೇಕು. ಬೇರೆಯವರು ಬರೋ ಹಾಗೆ ಪ್ರಚಾರನೂ ಕೊಡಬೇಕು. ಮತ್ತು ಅಂಬೇಡ್ಕರ್ ಭವನದಲ್ಲಿ ಬಂದು ಕೆಲವರು ಸಾರ್ವಜನಿಕರು ತಾವು ಇಲ್ಲಿ ಪ್ರಶ್ನೆಗಳು ಕೇಳ್ತಾ ಇರ್ತೀನಿ. ನನಗೆ ಭಾಳ ಖುಷಿ ಆಗ್ತದೆ. ಯಾವ ಧಮ್ಮದ ಬಗ್ಗೆ ಇರ್ಬೋದು, ನಮ್ಮ BSI ಬಗ್ಗೆ ಇರ್ಬೋದು, ಆಸಕ್ತಿ ಇರತಕ್ಕಂಥ ತಾವೆಲ್ಲ ಮಾಧ್ಯಮದವರು ಪ್ರಶ್ನೆಗಳ ಕೇಳ್ತಾ ಇರ್ತೀರಿ. ಹಾಗೆಯೇ ಭೀಮರಾವ್ ಸರ್ ಬಂದಾಗಲೂ ಇವನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಿಚಾರಗಳನ್ನು ತಾವು ದಯಮಾಡಿ ಕೇಳ್ಬೋದು, ಮಾಡ್ಬೋದು. ಇದು ನಮ್ಮೆಲ್ಲರ ಒಂದು ಸಾಮಾಜಿಕ ಕಳಕಳಿಯ ಒಂದು ಧಮ್ಮ ಸಂದೇಶವನ್ನು, ಬುದ್ಧರ ಸಂದೇಶವನ್ನು ಎಲ್ಲರ ಸೌಹಾರ್ದ ಮತ್ತು ನೆಮ್ಮದಿ, ಶಾಂತಿಗಾಗಿ ಪ್ರೀತಿ, ಮೈತ್ರಿಯ ಸಂದೇಶಗಳನ್ನು ಹಂಚಿಕೊಳ್ಳುವಂಥ ಕಾರ್ಯಕ್ರಮ ಇದಾಗಿರ್ತದೆ ಬಂಧುಗಳೇ. ಏನಾದ್ರು